ಇನ್ನೇನು ತೋಟಗೀಟಿ ಕಡೆ ಹೋಗೋ ಸುದ್ದೇ ಇಲ್ಲ. ಬೇಡ ಅಂತ ತೀರ್ಮಾನ ಮಾಡಾತ ಅಲ್ಲ ಅಂತ ಯಾಜ್ ಅಂಥದ್ದು ಆಗಲ್ಲ ಮನೇಲಿ. ಹಂಗೇನಾರು ಆಗಿರಲಿಲ್ಲ, ನಾನು ತೋಟಕ್ಕೆ ಹೋಗಲ್ಲ ಇನ್ನು ಕಾಲಿಡಲ್ಲ ಅಂತ ಹೇಳಿ 2 ದಿವಸ ಬಿಟ್ಟು 3 ದಿವಸ ಹೋತಿದ್ರಿ. ಈಗ ಹಂಗೇನು ಆಗ್ಲಪ್ಪ. ಅಲ್ಲ ಎಲ್ಲರೂ ನಂಗೆ ಗೊತ್ತಿಲ್ಲಿದ್ದಂಗೆ ಮಗ ಸೊಸೆ ಹತ್ರ ಏನಾರು ಹೇಳ್ಗಿಳಿರ? ನೋಡೀಗ ಸೊಸೆ ಮಗಳ ಹತ್ರ ಯಾಜ ಮಾಡ್ಕೊಂಡು ತೋಟಕ್ಕೆ ಹೋಗಲ್ಲ ಅಂತ ಬಿಟ್ಟಿನಿ. ಏನು ಹಾಳು ಅಪ್ಪನ ಮನೆಯಿಂದ ತಂದದಾನೆ, ಅದ್ರ ಹತ್ರ ಹೇಳಿ ತೋಟಕ್ಕೆ ಹೋಗಲ್ಲ ಅಂತ ಬಿಡೋಕ್ಕೆ ನನ್ನ ಅಪಯ್ಯ ಮಾಡಿಟ್ಟಿದ್ದು. ಹೋಗ್ತೀನಿ ನಾನು, ಯಾವಳ್ದೇನು ಬಿಸತ್ತಲ್ಲ. ಇಂದೊಂದು ನಮ್ಮನೆ ಗುಡುತ್ತಾ ಅದೇ ಇದರಲ್ಲಿ ಹೋಗ್ಕಿಂಡಿ ಅಂತ ಮಾಡೋದು ನಾನು. ಈ ದಿನದ ಗುಡ್ಗು ಸಿಡ್ಲು ಅಂದ್ರೆ ಮಾಗ ಇದು ನಂಬಿ ಹೆಜ್ಜೆ ಇಡಂಗಿಲ್ಲ. ಸುಮ್ಮನೆ ಕೂತೀನಿ, ನೋಡೋರು ಏನು ಮುಂದಿನ ತೋಟಕ್ಕೆ ಹೋಗದೆ ಇದ್ದಕ್ಕೂ ಏನು ಆತು ನೋಡೋಣ, ಹೆಂಗಾರು ಮಾಡಿ ಕಳಿಸ್ಬಿಡ್ಬೇಕು ಅಲ್ಲ. ಅಯ್ಯೋ ಪುಣಾತ್ಮ, ನಿಮ್ಮ ಹತ್ರ ಎಂತ ಮಾತಾಡಿದ್ರು ಕಷ್ಟನೇ. ಸುಮ್ಮನೆ ಮಾತಿಗೆ ಹೇಳ್ತೀನಿ, ಅದನ್ನೇ ಒಂದು ದೊಡ್ಡ ಇದು ಮಾಡ್ತಾರೆ. ಈಗ ಎಂತಕ್ಕೆ ಬೇಕು ಬೇಡಲ್ಲ, ಅವಳಪ್ಪನ ಮನೆಯಿಂದ ತಂದದನ ಅಂತ ಎಂತಕ್ಕೆ ಬೇಕು? ಅಲ್ಲೇ ಒಳಗಾದ ಏನು ಅಲ್ಲೇ ಇಸ್ಕೊಂಡು ಅದಕ್ಕೆ ಒಂದು ಇದಾಗ್ತದೆ ಮನೆ ಒಳಗೆ. ಹೌದಾ? ಮಾತ್ರ ಮಾತಾಡೋದೇಗಳು ಇಲ್ಲ, ಮಳೆ ಬರೋಕ್ಕಾಗ್ಯದ, ನಂಗೆ ಹೋಗೋಕ್ಕಾಗಲ್ಲ, ನಾ ಹೋಗಲ್ಲ ಅಂದ್ರೆ ಮುಗ್ದೋದು. ಹೌದಾ? ಎಂತಕ್ಕೆ ಬೇಕು ನೋಡೋಣ ಪುರಾಣ ಎಲ್ಲ. ರೇ ಗುಂಡಪ್ಪವ, ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ನೋಡಿ. ಆದರೂ ನಾನು ನಿಮ್ಗಿಂತ ಮುಂಚೆನೇ ಹೋಗಿರ್ಬೇಕು ಅಂತ ಮಾಡಿದ್ದೆ. ನೀವು ಮನೆಯಿಂದ ಬಂದರೆ ಈ ಕಡೆ ತೋಟದಿಂದ ಬಂದ್ರ? ಯಾವ ಮನೆಯಿಂದ ಕೇಳ್ತಿದ್ದೀಯಾ? ಹಾಂ, ಯಾವ ಮನೆಯಿಂದನಾ? ಸೀತತೆ ಸಿಕ್ಲಿ ತಡೀರಿ ಹೇಳ್ತೀನಿ. ಯಾವ ಮನೆ, ಎಷ್ಟು ಮನೆ ಅದಾವ ನಿಮಗೆ? ಅಲ್ಲ, ಈ ದಾರಿಯಿಂದ ಬರೋಷ್ಟೊತ್ತಿಗೆ ನಮ್ಮ ಮನೆ ಸಿಗ್ತದನಾ? ಗೊತ್ತಾಗಲ್ಲ ನಿಮಗೆ. ಮನೆಯಿಂದ ಬರೋದಾದ್ರೆ ಈ ಕಡೆಯಿಂದ ಬರ್ತೀನಾ? ಕೇಳ್ತಾನೆ ಮನೆಯಿಂದನೇ ತೋಟಕ್ಕೆ ಹೋಗಿ ಬರ್ತಾ ಇದ್ದೀನಿ. ಎಂತಕೋ ಮರೆಯ ನೋಡಿಲ್ಲ, ಮಳೆ ಈಗ ಶುರು ಆಯ್ತು. ಹೇಳಿದ್ರು ಒಂದು 27 ತನಕ ಮಳೆ ಅಂತ. ಆದ್ರೆ ಹಂಗಾರೆ ಒಂದು ದಿವ್ಸ ಬಂದು ಒಂದು ದಿವ್ಸ ಬಿಡ್ಬೋದೇನೋ ಅಂತ ಲೆಕ್ಕ ಹಾಕಿದ್ದೆ. ಹೋಚೆ ಯಾಂತ, ನಾ ಏನು ಪೇಟೆಯಿಂದ ಬಂದವಲ್ಲ, ನಿಮ್ಮನೆ ಗಂಡಸಿ ನನಗೆ ತೋಟಕ್ಕೆ ಹೋಗಿ ಬಂದವ. ನೋಡಲ್ಲೇ ಕೈ ಮೂಸದ ತಿಂಡಿ ತಂದು ಹಾಕಿ ಅಭ್ಯಾಸ ಕೊಲ್ಸಿಟ್ಟಾರೆ. ಯಾರದು? ಯಾರೋ ಮಾತಾಡ್ದಂಗೆ ಆತು. ಗುಂಡಪ್ಪ ಅಂತ ಅನಿಕೊಂಡಂಗೆ ಆತಪ್ಪ. ಗುಂಡಪ್ಪನೇ ಹಂಗೆಲ್ಲ ಬರೋಕಿರ್ಲಪ್ಪ. ಗುಂಡಪ್ಪ ಎಂತ ತೋಟದ ಕಡೆ ಹೊಲ್ಟಾನ? ಅಲ್ಲ, ನೀವು ಜನ ಆಗ್ಬೋದು, ಮಾತ್ರ ಮನೆ ಬಾಗ್ಲಿಗೆ ಬಂದು ಮನುಷ್ಯರನ್ನ ಎಂತ ತೋಟಕ್ಕೆ ಹೊಲ್ಟ್ರನ್ನ ಕೇಳ್ತೀರಲ್ಲ. ಮಾದಪ್ಪ, ನೀವ್ಯಾವಾಗ ಹಿಂಗಾಗಿದ್ದ? ಇಲ್ಲ, ಕೇಳಿದಷ್ಟಯ್ಯ. ಆಗ ಗುಂಡಪ್ಪನ ದನಿ ಕೇಂಡಂಗಾತ. ನೀನು ಅಂತ ಗೊತ್ತಾಗ್ಲ. ಗುಂಡಪ್ಪನ ಮನೆಗೆಲ್ಲ ಬರೋದು ಭಾಳ ಕಾಡಲ್ಲ, ಇಲ್ಲೇ ಹೋತಿರ್ತಾನೆ ತೋಟಕ್ಕೆ. ಅವ್ನು ಬರೋಲ್ಲ, ಎಲ್ಲ ಪೂರ್ವಕ್ಕೊಂದೊಂದು ಸತಿ ಬರೋದು. ಹಂಗೆ ಕೇಂಡೆ ತೋಟಕ್ಕೆ ಹೋತಿದ್ದಾನೆ ಅಂತ. ಪುಣ್ಯಕ ನೀನಾಗಿದ್ ಕಾತು ಮಾರಯ್ಯ. ಗುಂಡಪ್ಪನೇ ಆಗಿದ್ರೆ ಮನೆ ಬಾಗ್ಲಿಗೆ ಬಂದ್ರೂ ತೋಟಕ್ಕೆ ಹೋತಿರೋನು ಅಂತ ಕೇಳ್ರೆ ನಾ ಬರೋದೇ ಇಲ್ಲ ಅಂತ ಕುತ್ಕೊಂಡೆ. ಮಾಸಿಡ್ಕ್ಲ ಈಗ ಗೊತ್ತಾನೇ ಇರಲೇನು. ಒಳ್ಳೆ ಕೆಲಸಕ್ಕೆ ಹೋಯ್ತು ಮಾರೆ. ನೀ ಬಾ ಕುತ್ಕ ಬಾ. ಒಂಥರ ಬೇಜಾರಾದಂಗೆ ಆಗದ. ಯಾರು ಬಂದ್ರೋ ಮಾತಾಡೋಕ್ಕೆ ಅಂತ ಜ್ಞಾನ ಮಾಡ್ತಿದ್ದೆ. ಒಳ್ಳೆ ಹೊತ್ತಿಗೆ ಬಂದೆ. ಕೂತ್ಕ ಬಾ, ಕೂತ್ಕೊಳ್ಳ. ಅವನಿಲ್ಲ, ಬೇಡ, ನಾ ಹೋಗ್ತೀನಿ, ಮನೆಗೆ ಹೋಗ್ತೀನಿ. ಗುಂಡಪ್ಪವ ಅಲ್ಲಿ ಸುಮ್ಮನೆ. ಮಾದಪ್ಪಜ್ಜಿ ಮಾತಾಡೋದೇ ಹಂಗಲ್ಲಂದ್ರಿ, ನಿಮ್ಗೇನು ಗೊತ್ತಿಲ್ಲ. ನೀನು ಹಾಗೆ ಮಾತಾಡ್ತೀಯಲ್ಲ, ಅವ್ರು ಹೇಳಿದ್ರು ಅಂತ ನಾನೀಗ ಹೋಗೋಕೆ ಕೂತೀನ. ಗುಂಡಪ್ಪ ಹೇಳಿದ್ದ ಹಲೇಸ್ದಾನ, ತಮಾಸ್ಕಿಗೆ ಹೇಳಿದ್ದ. ನಿನ್ನ ಧ್ವನಿ ಕೇಳ್ತ, ನಾ ಅದೇ ನೋಡಿದೆ. ನಂಗೆ ಹಂಗೆ ಗುಂಡಪ್ಪನ ಧ್ವನಿ ಗೊತ್ತು ಸಿಗ್ತೇ ಇರಲ್ಲಪ್ಪ. ಹೇಳ್ಕೊಂಡಾರು ಒಂದೊಂದ್ಸತಿ ಗೊತ್ತು ಸಿಕ್ಕಲ್ಲ ಧ್ವನಿ. ನಿಂದು ಮಾತ್ರ ಗೊತ್ತು ಸಿಗ್ತದೆ. ಗೊತ್ತಾಗಿತ್ತು ನೀವಲ್ಲಿ ಇದ್ದೀಯ ಅಂತ ಗೊತ್ತಾಗಿ ನಾ ಹೇಳಿದ್. ಬಾ ಕೂತ್ಕೊಳ್ಳ. ಅವನಿಲ್ಲ. ಅಲ್ಲ ಮಾದಪ್ಪಜ್ಜ, ಎಂಥ ಜೋರಿದ್ದೀರಿ ಅಂತ ನೀವು. ಇಷ್ಟೊತ್ತು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಿದ್ರಿ. ಈ ಗುಂಡಪ್ಪ ಮಾವನ್ ನೋಡಿದ್ರೆ ಇಲ್ಲ, ನನ್ನ ಕಂಡ್ರೆ ಸಸಾರ ಅಲ್ಲ. ಹಾಗೆ ಹುಚ್ಚ ಹಾಳಾಗಿತ್ತು. ಎಂಥ ಸಸಾರ ಮಾಡಿದ್ನ?
ಈಚೆ ಕುತ್ಕೋ ಬಾ ಅಂತ ಒಟ್ಗಾನ ಮಾಡಿ ಹೇಳ್ತಿದ್ದೀನಿ. ನಿನ್ನ ಕಂಡ್ರೆ ಆಸೆ ಅಲ್ಲ ನಾನು ಹಂಗೆ. ಎಷ್ಟು ಸತಿ ನಿನ್ನ ಸತಿ ಗಾನ ಮಾಡ್ಕೊತೀನಿ ಗೊತ್ತಾನು. ಕೇಳೋಣ ಮನೆ ಹೆಗ್ಗಡ್ತಿ ಹತ್ರ. ಯಾರ ಸುದ್ದಿ ಹೇಳ್ದೆ ಇದ್ರು ನಿನ್ನ ಸುದ್ದಿ ಹೇಳ್ದೆ ಇರಲ್ಲ. ಅಲ್ಲ ಗುಂಡಪ್ಪನ ಸುದ್ದಿನ ಹಂಗೆ ಹೇಳ್ತಿರ್ತೀನಿ. ಗುಂಡಪ್ಪನ ಹತ್ರ ಮಾತಾಡೋದು ಅಂದ್ರೆ ನಂಗೆ ಕೈಯಸ್ಸಯ್ಯ. ಕೂತ್ಕೊಳ್ಳಿ, ಈಚೆ ಕೂತ್ಕೊಳ್ರ ಇಬ್ರು. ಅದೇನ್ರ ಈ ಸಜ್ಜಿಕೆಗೆ ಹೋಗೋಕ್ಕಾಗಲ್ಲ. ಮಳೆ ಹನಿ ಹಾಕಕ್ಕೆ ಶುರು ಆತೇನ ಅಲ್ಲ? ಮಳೆ ಹನಿ ಹಾಕಕ್ಕೆ ಅವಾಗಲೇ ಶುರು ಆಗಿದೆ. ಸಣ್ಣ ಹನಿ ಹಾಕ್ತದಪ್ಪ. ನಿನ್ನೆ ಒಂದೇ ಸತಿ ಬಂದೇ ಬಿಟ್ಟಿತ್ತು ಬರ್ರನ. ಇವತ್ತೇನು ಅಲ್ಲಕ್ಕೆ ಹನಿ ಹಾಕ್ತಾ ಅದೀಯಪ್ಪ. ಆನ್ಗಲ್ ಗಿನ್ಗಲ್ ಬೀಳ್ತಾವೋ ಅಂತದ ಇವತ್ತು. ಆನ್ಗಲ್ ಬೀಳದಾರ ಬೀಳಲಿ ಗುಂಡಪ್ಪವ, ನಾನಂತೂ ಕಾಯ್ತಿದ್ದೀನಿ. ಎಲ್ಲ ಕಡೆ ಬೀಳ್ತಾವಂತೆ. ನಮ್ಮೂರಿಗೊಂದು ಎಂತ ಆಗ್ಯದೆ ಏನಪ್ಪ. ಅಯ್ಯೋ ಟಿ ವಿಲಿ ಇದರಲ್ಲಿ ಎಲ್ಲ ನೋಡಿದ್ರೆ ಆ ಥರ ರಾಶಿ ರಾಶಿ ಆನ್ಗಲ್ ಬಿದ್ದವು. ನಮ್ಮಲ್ಲಿ ಒಂದೂ ಇಲ್ಲ. ಯಾವುದಕ್ಕೂ ನೋಡಿದ್ರು ಬರ ಮಾತ್ರ ನಮ್ಮೂರಿಗೆ. ಅನಿಲ್ ಹುಡ್ಗ ಸುಮ್ಮನೆ ಕುತ್ಕ. ಆನ್ಗಲ್ ಬೀಳೋದು ಬೇಡ, ಎಂಥದ್ದು ಬೇಡ. ಸಾವುತೆ ಮೇಡಿ ಈಗ ಒಂದು ಚೂಚೂರು ಹರಿತಾ ಇದಾವೆ, ಅವು ಎಂತಕ್ಕೂ ಬರಲ್ಲ. ಪೂರ್ತಿ ಕೊಳ್ತು ಮೊಸರಾಗಿ ಹೋಗ್ತಾವೆ. ನಾನು ಅದೇ ಜ್ಞಾನ ಮಾಡ್ತಾ ಕೂತಿದ್ದೆ, ಆನ್ಗಲ್ ಒಂದು ಬೀಳದೆ ಇದ್ರೆ ಸಾಕಲ್ಲ ಅಂತ. ಅಂತೂ ಇಷ್ಟೊತ್ತಿಗೆ ಒಂದು ಮಾತಾಡಿದ್ರಿ ಅಂತ ಆತು ಪಾರತತ್ತೆ. ನಾನು ಹಂಗಾರೆ ಮಾದಪ್ಪಜ್ಜನ ಜೊತೆ ಎಂಥದೋ ಜಗಳ ಮಾಡ್ಕೊಂಡಿರಿ, ಅದಕ್ಕೆ ಸಿಟ್ಗೂ ಕೂತೀರಿ ಅಂತಲೇ ಮಾಡಿದೆ. ಎಂತ ಮಾದಪ್ಪಜ್ಜ ನಮ್ಮ ಪಾರತತ್ತಿಗೆ ಏನಾರು ಹೇಳಿರ ಹೆಂಗೆ? ಏನಪ್ಪ ಅನಿಲ್ ಹುಡುಗ ಮಾರಯ್ಯ, ಒಳ್ಳೆ ಲಾಯ್ಕ್ ಹೇಳಿದೆ. ಹೆದರ್ಸ್ತೀನಂತ. ಅಲ್ಲ ನಾನೆಂತ ಹೆದರ್ಸ್ತೀನ ಅದಕ್ಕೆ? ಅದೆಲ್ಲಿ ಹೆದರ್ತದ ನಂಗೀಗ? ಅಲ್ಲ ಹೆದರದಾರು ಎಂತಕ್ಕೆ ನೋಡೋಣ ಹೇಳ. ಬೇಚಾರೆ ಪೂರ್ತಿ ಅದ್ರ ಕೈಯಲ್ಲೇ ಇರೋದ? ಇನ್ನು ದುಡ್ಡೇನು ಸ್ವಲ್ಪ ಅದೇ ಅಂತ ಮಾಡಿಯಾ? ದುಡ್ಡಿದ ಮನಸ್ಸರು ಹೆದರೋದು ನೋಡಿದ್ದ? ನನ್ನೇ ಹೆದರ್ಸ್ತದೆ. ಅಲ್ಲಿ ನಾ ಹೆದರ್ಬೇಕಪ್ಪ. ಯಾಂತಕರು ₹1 ಯಾರು ಈಗ ಅದ್ರ ಹತ್ರನೇ ಕೇಳ್ಬೇಕಲ್ಲ ನಾನು. ಹಾಗಾಗಿ ಹೆಂಗ ಇವತ್ತಂದೇ ಇಲ್ಲಿ ಕುರ್ಚಿಗೆ ಮೇಲೆ ನಾ ಕುತ್ಕೋತೀನಿ ಅಂದಕ್ಕೂ ಆತತ್ತ ಹೋತಪ್ಪ. ಬಾಕಿದ ದಿನ ಆಗಿದ್ರು ಕೂರೋದಂದ್ರೆ ಏನೋ ಇದು ನಂದೇ ಕುರ್ಚಿಗೆ ಹಂಗೆ ಹಿಂಗೆ ಅಂತಿತ್ತು. ಇವತ್ತು ಆಚೆ ಕೂತ್ಕೊ ಒಂದು ಕೆಲಸ ಕುತ್ಕೊಂಡಾಳೆ ಶುರು ಮಾಡಿದೆ. ತೋಟದ ಕಡೆ ಹೋಗಲ್ಲನೋ ಅಂತ ಹೇಳಕ್ಕೆ. ಈಗ ಗೊತ್ತಾಯ್ತು ಬಿಡು, ಈಗ ಗೊತ್ತಾಯ್ತು. ನಾನು ತೋಟದ ಕಡೆ ಕಳಿಸಿ ನೀವು ಹೆಂಗೆ ಇಂತಿಷ್ಟೊತ್ತಿಗೆ ಗೊತ್ತೀರಿ ಅಂತ ಗೊತ್ತಿತ್ತಲ್ಲ. ಹಂಗಾಗಿ ನಾ ಅತ್ಲಾಗ ಹೋದ್ಮೇಲೆ ಇತ್ಲಾಗ ಪಂಚಾಯತ್ಗೆ ಮಾಡೋಣ ಅಂತ ಮಾಡಿದ್ರೇನ. ಅದಕ್ಕಾಗಿ ಬಂದಿರಲ್ಲ ನಾ. ಸತ್ಯ ಹೇಳ ಅನಿಲ್ ಹುಡ್ಗ ನೀನ. ಇಲ್ಲ ಮಾದಪ್ಪಣ್ಣ, ಅದ್ಯಾಕೆ ಹಂಗಂತೀರಿ? ಇಲ್ಲಪ್ಪ, ನಾನು ತೋಟಕ್ಕೆ ಹೋದವ. ತೋಟದಿಂದ ಬರೋಟೊತ್ತಿಗೆ ಇಲ್ಲಿ ನಿಮ್ಮ ಮನೆ ಹತ್ರ ಬರೋಕ್ಕೂ ಹನಿ ದೊಡ್ಡಕ್ಕೆ ಬೀಳಕ್ಕೆ ಶುರುವಾದ್ವಾ. ಹಂಗಾಗಿ ಬಂದೆ. ಇಲ್ಲೇ ಕೂತಿದ್ದು ಹೋಗೋಣ ಅತ್ಲಾಗೆ ಸ್ವಲ್ಪ ಹೊತ್ತು ಅಂತ. ಇಲ್ಲಿನ ಮನೆಗೆ ಹೋಗೋರೊಳಗೆ ಪೂರ್ತಿ ಚಂಡಿ ಮುದ್ದೆಯಾಗಿ ಹೋಗಲ್ಲನ್ರಿ. ಅದು ಈ ಸುರುವಿನ ಮಳೆಯಲ್ಲಿ ನೆಂದರೆ ಥಂಡಿ ಶೀತ ಜ್ವರ ಎಲ್ಲ ಈಚಿ ಕೇಂಡ್ರೆ ಜ್ವರ ಬಂದಂಗೆ ಆಗ್ತದೆ. ಹಂಗಾಗಿ ಬಂದು ಕೂತಿದ್ದು ಅಷ್ಟೇ. ಪಂಚಾಯತ್ಗೆ ಎಂತ ಪಂಚಾಯತ್ಗೆ? ಏನು 4 ಜನ ಗಂಡು ಮಕ್ಳು ಅದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡೋದು ಅಂತ ಪಂಚಾಯತ್ಗಿನ? ಸಾಕು ದೇವ್ರೆ, ಒಡಪಣ್ಣನ ಗಾನ ಮಾತಾಡಿದ್ರು. ಈಗ ಒಂಚೂರು ಬುದ್ಧಿ ಬಂದದೆ. ಇದೇ ಬುದ್ಧಿ ಇದ್ರೆ ಸಾಕಪ್ಪ. ಹಸೀತವು ಕಮ್ಮಿ ಆಗ್ತದೆ. ಅಲಗುಂಡಪ್ಪ ಪಾಪ ಸುಮ್ಮನೆ ಹೇಳೋದಲ್ಲ. ನೀನಂಗೆ ಸುಳ್ಳು ಸಟ್ಟೆ ಹೇಳಲ್ಲ. ಹೌದೇ ಐತೆ, ನಾನೇನಿಲ್ಲ ತೋಟಕ್ಕೆ ಹೋದವ ಬಂದೇನ. ಆದರೆ ಈ ಕೆಂಪು ಮಂಡೆ ಅದನ್ನು ನೋಡೋ, ಅವ ಮಾತಾಗ್ಲಿ ಬಾಜಿ. ಎಂತ ಇದ್ರು ನನ್ನ ಹತ್ರ ಬಾಯಿ ಬಿಡಲ್ಲಪ್ಪ. ಅವ್ನು ಭಾರತದ್ದೇ ಆಗ್ಬೇಕು, ಅವ ಆಗ್ಬೇಕು. ಅವ ಮಾತ್ರ ಪಂಚಾಯತ್ಕಿಗೆ ಬಂದ. ನೀ ಏನು ಬೇಕಾದ್ರೆ ಹೇಳು. ಧೈರ್ಯ ಪಡೋದು ಮೊದಲಾಗ. ಎಂತ ಮಾತಂತ ಆಡ್ತೀರಿ? ಪಂಚಾಯತ್ಗೆ ಮಾಡಕ್ಕೆ ಬರ್ತಾರಂತ. ಎಂತ ಪಂಚಾಯತ್ಗೆ ಮಾಡಕ್ಕೆ ಬರ್ತಾರೆ? ಮನೆ ಬಾಗಿಲಿಗೆ ಯಾರು ಮನುಷ್ಯರು ಬಂದ ಕೂಡಲೇ ಪಂಚಾಯತ್ಗೆ ಮಾಡೋಕ್ಕೆ ಬಂದಾರ? ಎಂತ ಆಗ್ಯದ ಮನೆ ಒಳಗೆ? ಹಂಗೆ ನೀವು ಯಾರ ಮನೆಗಾರು ಹೋಗ್ತಿರಲ್ಲ? ಯಾರ ಮನೆಗೆ ಅಂತಕ್ಕೆ? ಗುಂಡಪ್ಪಣ್ಣವ್ರ ಮನೆಗೆ ಹೋಗ್ತಿರಲ್ಲ? ಏನು ಅವ್ರ ಮನೆ ಪಂಚಾಯತ್ಗೆ ಮಾಡಕ್ಕೆ ಹೋಗ್ತೀರಾ? ದೂರ ಸರ್ದಾರ ಯಾರು ಬಂದಾರ? ದಿನ ಬರೋರಯ್ಯ. ಗುಂಡಪ್ಪಣ್ಣ ಅಪೂರ್ವಕ್ಕೆ ಒಂದ್ಸತಿ ಎಲ್ಲಾರು ಬರ್ತಾರಲ್ಲ. ಅಲ್ಲ ಈ ಹುಡುಗನು ಅಪೂರ್ವಕ್ಕೆ ಬರೋದಂತ ಮಾಡೋಣ. ಹೇಳ್ತಾ ಇದ್ದಾರೆ ತೋಟಕ್ಕೆ ಹೋಗಿದ್ದೆ, ಹಿಂಗೆ ಮಳೆ ಬಂತು, ಇಲ್ಲಿ ಬಂದೆ ಅಂತ. ನೋಡಿದ್ರೆ ಪಂಚಾಯತ್ಗೆ ಮಾಡಿ. ಯಾರು ಈಗ ಪಂಚಾಯತ್ಗೆ? ನಾವಿಬ್ರು ಗಂಡ ಹೆಂಡ್ತಿ ಆಚೆ ಮಾಡ್ಕೊಂಡಿಲ್ಲ, ಅವರಿಬ್ರು ಗಂಡ ಹೆಂಡ್ತಿ ಆಚೆ ಮಾಡ್ಕೊಂಡಿಲ್ಲ, ಅತ್ತೆ ಸೊಸೆ ಆಚೆ ಮಾಡ್ಕೊಂಡಿಲ್ಲ, ಅಪ್ಪ ಮಗ ಆಚೆ ಮಾಡ್ಕೊಂಡಿಲ್ಲ. ಮತ್ತು ಯಾರು ಈ ಪಂಚಾಯತ್ಗೆ ಮಾಡಿದ್ರೆ?
ಗುಡಪ್ಪಣ್ಣ ಹೇಳ್ದಂಗೆ 4 ಜನ ಮಕ್ಳು ಅದಾರೆ, ಅವರಿಗೆಲ್ಲ ಹಂಚ್ಬೇಕು ಇಂತಿಷ್ಟು ಇಂತಿಷ್ಟು ಅಂತ. ಹಂಗೇನಾರು ಅದೆಯಾ ಮಾತಾಡ್ತಾರೆ. ಈಗ ಇವ್ರು ಆಗಿದ್ ಕತೆ ಬೇರೆ ಯಾರು ಬಂದು ಕೂತಾಗ ಹಿಂಗೆ ಏನಾರು ಮಾತಾಡ್ಬಿಟ್ರೆ, ಅದು ಎಲ್ಲಾರ ನಿಂಗಂಡು ಬಂದಾಗ ಹಿಂಗೆ ಏನಾರು ಮಾತಾಡಿದ್ರೆ ಮುಗ್ದೇ ಹೋಯ್ತು. ತುಂಗಾವರ್ತಿಗೆ ಕೊಡೋದು ಬೇಡ. ಹೋಗಲಿ ಬಿಡಿ ಪಾರ್ವತತ್ತೆ. ಪಾಪ ಮಾದಪ್ಪಜ್ಜಿ ಏನೋ ತಮಾಸ್ಗಿಗೆ ಒಂದು ಮಾತಾಡಿದ್ರೆ ನೀವು ಅದನ್ನೇ ಇದು ಮಾಡ್ತೀರಪ್ಪ. ಅಲ್ಲ, ನೀವು ಯಾವಾಗ ನೋಡಿದ್ರು ತುಂಗವಾರ್ತೆ ಅಂತೀರಲ್ಲ, ನೀವು ತರಿಸ್ತಿದ್ರಾ ಆ ಪೇಪರ್ ಪಾರ್ವತತ್ತೆ? ಹುಡುಗಾತ್ಲಾಗೆ ಎಲ್ಲ ಬಿಟ್ಕೊಂಡು ಇದೇನು ಇಟ್ಕೊಂಡ ಅವಾಗಲಿಂದ ಅದೊಂದು ಇದಲ್ಲನ. ನಾವಲ್ಲಿ ಮನೆಯಲ್ಲಿ ನಮ್ಮ ಅಣ್ಣ ತರಿಸ್ತಿದ್ದ. ಈಗೆಲ್ಲ ಬಿಟ್ಟಾರೆ ಏನ, ಎಂತಾರು ಊರು ಮನೇಲಿ ಏನಾರು ಒಂದು ವಿಚಾರ ಆದರೆ ಗೊತ್ತಾಗೋದು. ಈಗಿನ ಹಾಗೆ ಟಿ ವಿ ಗಿಬಿ ಎಲ್ಲ ಇದ್ವನ ಅವಾಗ ರೆಡಿ ಹೇಳ್ಬೇಕು, ನಾ ಕೇಳ್ಬೇಕು. ಈಗಂಕನ ಫೋನಲ್ಲಿ ಮೊನ್ನೆ ಸಾರದಿಂದ ಎಂಥದ್ದು ಹೇಳ್ತಿತ್ತಪ್ಪ, ಎಂತ ಕೂತಿದ್ದು ನಿಂತಿದ್ದು ಎಲ್ಲ ತೋರಿಸ್ತಾರೆ. ಆವಾಗೆಲ್ಲ ಹಂಗಲ್ಲ. ನಮ್ಮ ಊರಲ್ಲೇ ಒಂದು ಎಂಥದ್ದು ಹಿಂಗೆ ಆಗಿತ್ತ. ಈ ಓಟ್ ಹಾಕೋ ಹೊತ್ತಿನಲ್ಲೇ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಭಾಳ ದೊಡ್ಡ ಹುಯ್ಕೈಯೇ ಆಗಿ ಹೋಗಿತ್ತು. ಅದನ್ನೆಲ್ಲ ಹೇಳೋರು, ಅಯ್ಯೋ ತುಂಗವಾರ್ತೆಯಲ್ಲಿ ಬಂದದಂತೆ ಅಂತ. ಆವಾಗಿಂದ ನಮ್ಮ ಅಣ್ಣ ತೋರ್ಸೋಕ್ಕೆ ಶುರು ಮಾಡಿದ್ದ. ವಾರಕ್ಕೊಂದು ಸತಿ ಬತ್ತಿತ್ತೋ ಎಂಥದ್ದು ಆತಿತ್ತ. ಆವಾಗೆಲ್ಲ ನಮ್ಗೆ ಅದೇ ಒಂದು ಇದು, ಎಂಥವ್ರೊಂದು ಭಾಳ ಇದಾದ ಕೂಡಲೇ ಏನು ತುಂಗವಾರ್ತೆಯಲ್ಲಿ ಬಂದದ ಕೇಳೋದು. ಹಂಗಾಗಿ ಈಗಲೂ ಒಂಥರ ಅದೇ ಅಭ್ಯಾಸ ನನಗೆ. ಈಗೇನ ಇದು ಅದೆಯೋ ಇಲ್ಲ. ಓ ಹಂಗಾರೆ ನಮ್ಮ ಸೀಟ್ನೂ ಅವಾಗವಾಗ ಹೇಳ್ತಿರ್ತದೆ ತುಂಗವಾರ್ತೆ ಅಂತ. ನಾ ಎಂತಕ್ಕೆ ಹಿಂಗೆ ಹೇಳ್ತಾರಪ್ಪ ಅಂತ ನೋಡ್ತಿದ್ದೆ. ಆದ್ರೆ ಹೊಡಿಬಾರ್ದು ಎಂತಾರು ಹೋಗ್ಕಿಂಡ್ಲತ್ಲಾಗ ತೆಗೀರತ್ಲಾಗೆ ನಮ್ಮ ಮನೆ ಹೇಗೆ ಗೊತ್ತಿದ್ದು ಇದ್ದಿದ್ದೆ. ತುಂಗವಾರ್ತೆ ಆ ವಾರ್ತೆ ಈ ವಾರ್ತೆ ತೆಗೆತ್ಲಾಗ ಗುಂಡಪ್ಪ ನೀನು ಬೇಸಾಯ ಆತನ? ಇಲ್ಲ ಮಾದಪ್ಪಣ್ಣ, ಬೇಸಾಯ ಆಗ್ಲ. ಈಗ ಇವರಿಗೆ ವಯಸ್ಸು ಕೊಡೋದು ಅಂತ ಮಾಡಿದ್ದೆ, ಹಬ್ಬಕ್ಕೆ ಹೋಗೋದು ಅಂತ ಹೋಗ್ಯಾರಲ್ಲ. ಬತ್ತೀವಿ 4 ದಿನ ಮತ್ತೆ ಬತ್ತೀವಿ ಅಂದಿದ್ರು. ಇಷ್ಟು ದಿವಸ ಆದರೂ ಪತ್ತಿಕ್ಕಿಲ್ಲಪ್ಪ. ನಾತ್ಲಾಗ ಇಲ್ಲೇ ಊರು ಮನೆಯವರಿಗೆ 3-4 ತಂಡ ಆಗ್ಯಾವ ಈಗ ನಮ್ಮ ಊರಲ್ಲಿ ಗೊಬ್ಬರ ಮಣ್ಣು ಹಾಕಕ್ಕೆ. ವಯಸ್ಸು ಕೊಡೋದ ಎಂಥದ ನೋಡ್ತಿದ್ದೀನಿ. ವಯಸ್ಸೇ ಕೊಡೋದು ಮತ್ತು ದಿನಾಳಿಗೆಲ್ಲ ತಗೊಂಡು ಆಗ ಹೋಗೋ ಪಂಚಾಯತ್ಗೇನಲ್ಲ. ಇವತ್ತು ಬಂದರೆ ಇನ್ನು 10 ದಿನ ಬಿಟ್ಟು ಬರ್ತಾರೆ ಅಂತ ಹಾಗೆ ಇಟ್ಕೊಂಡು ಕೂರದ. ಇಷ್ಟೊತ್ತಿನೊಳಗೆ ಬೇಸಾಯ ಮಾಡಿದ್ರೆ ಒಳ್ಳೆ ಹದ ಆತಿತ್ತು ನೋಡಿ. ಈಗ ಈ ಮಳೆ ಬಂದಿದ್ದಕ್ಕೆ ನಾವು ಉರ್ಸ ಮಾಡ್ತಿದ್ದೆ ಮಾರ್ರೆ, ಈ ಉರ್ಸನೇ ತಡ ಆಗ್ಬಿಡ್ತು. ನಿಮ್ಮದು ಬೇಸಾಯ ಆತ? ಇಲ್ಲ, ಬೇಸಾಯ ಆತದ ಮತ್ತೆಂತಾರ. ಬೇಸಾಯ ಆಗೋದು ಎಲ್ಲಿಂದ ಹೇಳ? ಮನೆ ಮನ್ಸರಿಗೆಲ್ಲ ಕಂಡರ್ ಮನೆ ಉದ್ಯೋಗ ಆದರೆ ಅವ ಮನೆ ಕಟ್ಲೆ ಮನೆ ಅಂತ ಮನೆ ಮಗನಾರು ಅವ ಹೊಟ್ಟೆಲ್ಲ ಕೆಲಸ ಮಾಡ್ಯಾನ ಮಾಡ್ಲ ತಲೆ ಕೆಡ್ಸ್ಕೊಂಡು. ನಮ್ಮವರೇನಂತೂ ಮನೆ ಬದಿಯೇ ಇಲ್ಲ. ನಾನೀಗ ಅಂತ ಬೇಸಿಗೆಯಲ್ಲಿ ಅಡ್ಕ ಕೈಲಿ ಬೆಳಗ್ಗೆನೆ ಬುಡ ಬಿಡ್ಸೋಕೆ ಶುರು ಮಾಡೀನಿ. ಇಡೀ 200-250 ಮರ ಒಬ್ಬನೇ ಬಿಡ್ಸೀನಿ ಗೊತ್ತಾನ. ಒಬ್ರಿಗೊಂದು ಹಾರೆ ಹಿಡ್ದು ಗೊತ್ತನ್ಕೇಣ. ಬುಡ ಬಿಡ್ಸಾಗ್ಯದೆ, ಗೌರ್ಮೆಂಟ್ ಗೊಬ್ಬರಕ್ಕೆ ಹಾಕಾಗ್ಯದೆ. ಅದು ಎಂಥದನ್ನ ಕದ್ರು ಹೊಯ್ಬೇಕಂತಪ್ಪ. ನಮಗೆ ಗೊತ್ತಾಗಲ್ಲ ಅಂತ ಅಳತೆ ಪ್ರಮಾಣ ನೋಡಿ ಹಾಕ್ಬೇಕಂತೆ. ನೋಡಲ್ಲಿ ಪಕಿಟ್ ಬಂದು ಬಿದ್ದವೆ ಆ ಟಿಲ್ಲರ್ ಸೆಡ್ಡಲ್ಲಿ. ಮಾಡಿ ಕೊಡ್ತೀನಿ ಅನ್ನೋದು ಬಿಡಲ್ಲ, ಬರೋದು ಬೇರಿಲ್ಲ. ಹಾಗೆ ಕೂತದೆ. ಗೌರ್ಮೆಂಟ್ ಗೊಬ್ಬರ ಪೂರ್ತಿ ಓಣಿಗೆ ಇದಾಗಿ ಹೋಗ್ತಿತ್ತು. ಪುಣ್ಯಕ್ಕೆ ಒಂದು ಮಳೆ ಒಂದು ಬಂತು. ಯಾರು ಯಾರದಾರ ನಮ್ಮ ಮನೇಲಿ ಹೇಳ? ಓ ಎಂತ ಆ ಲಿಕ್ವಿಡ್ ಹೇಳ್ತಿದ್ದೀರೇನಲ್ಲ, ಎಂತ ಜಿಂಕು ಬೋರನ್ನು ತಂದನೇನ? ಎಂತ ಸುಟ್ಟಿದ್ದ ಮಾರಯ್ಯ, ಬೋರ್ನ ಕಾಳನ್ನ ತಂದು ಇಟ್ಟ ನೋಡಲ್ಲ. ಹಿಂಗೆ ಎಂದಿಗೆ ಹಾಕೋದು, ಅದನ್ನು ಹಾಕದ್ಮೇಲೆ ಗೊಬ್ಬರ ಹೊತ್ತು ಹಾಕೋದಂತೆ. ಘನಾಗಿ ಹೊತ್ತಾತಿತ್ತು. ತುಂಬ ಹೆಡ್ಗಿಗೆ ತುಂಬ್ತಿದ್ರು, ಒಂದೊಂದೇ ಹೆಡ್ಗೆ ಹಾಕಿದ್ರು ಸಖತ್ತಿತ್ತು. ಈಗ ಈ ಚಂಡಿ ಗೊಬ್ಬರ ತುಂಬಕ್ಕೆ ಕೂತಾರ. ಅಲ್ಲಿ ತುಂಬಿದ್ರು ಹೊರಕಾಗಬೇಕತ್ತಲ್ಲ. ಎಲ್ಲ ಹುದ್ದೆಗೂ ಇದೇ ಥರ ನಮ್ಮ ಮನೇಲಿ. ಇಲ್ಲ ಮಾದಪ್ಪಜ್ಜ, ಅದನ್ನು ಹಾಕಿದ್ರು ಭಾಳ ಒಳ್ಳೇದಂತೆ ಎಲ್ಲ ಹೇಳ್ತಾರಪ್ಪ. ಎಲ್ಲರೂ ಹಾಕ್ತಾ ಇದ್ದಾರೆ. ಕೂತ್ಕ, ನೀನೊಬ್ಬ ಒಳ್ಳೇದಾಗ್ತದಂತೆ. ಎಂತ ಒಳ್ಳೇದಾಗದ? ಓ ನೀನೇ ಹೇಳ್ಕೊಟ್ಟಿದ್ದೇನ ಅಲ್ಲನಾ? ಈಗೀಗೆಲ್ಲ ಅಲ್ಲ, ನಮ್ಮ ಕಾಲದಲ್ಲೆಲ್ಲ ಭೂಮಿ ಬೇಸಾಯ ಮಾಡ್ತಿರ್ಲನ. ಇವನ್ನೆಲ್ಲ ಎಲ್ಲಿ ಹಾಕ್ತಿದ್ದೋ? ಏನು ಬೆಳೆ ತೆಗಿತಿರ್ಲ ನಾವು? ಘನಾಗಿ 2 ಹೆಡ್ಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬೇಕಂಬಷ್ಟು ಆಗ್ತದೆ.
ನಮ್ಮ ಮನೆದ ಅಂಕನ ಎಮ್ಮೆ ಗೊಬ್ಬರ ಹಿಂಡಿ ಇದ್ದಂಗದೆ ಬೇರೆ ಅಂತದ ಹಾಕದಂತೆ ಮೊದಲೇ ಇಂಥವನ್ನೆಲ್ಲ ಹಾಕಕ್ಕೆ ಹೋಗೆ ಈಗ ರಾಗ್ ಬಂದ್ಕೊ ಕೂತಿದ್ದು.